ಇವತ್ತು 9ನೇ ದಿನ. 10K ಇನ್ 10 ಡೇಸ್ ಚಾಲೆಂಜ್ ಆಲ್ಮೋಸ್ಟ್ ಮುಗಿತಾ ಬಂತು. ಆದರೆ ನಮ್ಮ ಟಾರ್ಗೆಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. 2 ದಿನ ಮಾತ್ರ ಬಾಕಿ ಇದೆ. ಇವತ್ತು 8ರಿಂದ 4 ತನಕ ನೋ ಎಕ್ಸ್ಕ್ಯೂಸು, ಓನ್ಲಿ ವರ್ಕ್. ಫೇಲ್ ಆದರೂ ಪ್ರಯತ್ನ ಮಾಡಿ ಫೇಲ್ ಆಗ್ತೀನಿ, ಆದರೆ ನಿಲ್ಲೋದಿಲ್ಲ. ಜನಗಳು ರಿಸಲ್ಟ್ ನೋಡ್ತಾರೆ, ಆದರೆ ಇಂತಹ ಬೆಳಗ್ಗೆಗಳು ಯಾರಿಗೂ ಕಾಣೋದಿಲ್ಲ. ಮೋಟಿವೇಶನ್ ಇರಲ್ಲ, ಡಿಸಿಪ್ಲಿನ್ ಮಾತ್ರ ಇರುತ್ತೆ. ಫಸ್ಟ್ ರೈಡ್ ಬಂದಿದೆ, ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಪಿಕಪ್ ಬಂದ್ಬಿಟ್ಟು ಬೆಟ್ಟ ಹಲಸೂರು ಕಡೆ ಬಂದಿದೆ. ಸೊ ಫಸ್ಟ್ ರೈಡ್ ಇವಾಗ ಕಂಪ್ಲೀಟ್ ಆಯಿತು. ನಾನು ಬೆಟ್ಟ ಹಲಸೂರಿಂದ ಇವಾಗ ಬಾಣಸವಾಡಿಗೆ ಬಂದಿದ್ದೆ. ಬಾಣಸವಾಡಿಗೆ ಡ್ರಾಪ್ ಮಾಡಿದೆ. ಮತ್ತು ಇವಾಗ ಸೆಕೆಂಡ್ ರೈಡ್ ಬಂದಿದೆ. ಸೆಕೆಂಡ್ ರೈಡ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಸೆಕೆಂಡ್ ರೈಡ್ ಪಿಕಪ್ ಮಾಡೋಣ. ಕಂಪ್ಲೀಟ್ ಆಯಿತು. 83 ರೂಪೀಸ್ ಬಂದಿದೆ. ನಾನು ಇವಾಗಿದ್ದೀನಿ KR ಪುರಮಲ್ಲಿ. 4 ಟ್ರಿಪ್ ಕಂಪ್ಲೀಟ್ ಆಯಿತು. 505 ರೂಪಾಯಿ ಅರ್ನ್ ಆಗಿದೆ. ಇವಾಗ 5ನೇ ಟ್ರಿಪ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ. ನೋಡೋಣ 5ನೇ ಟ್ರಿಪ್ ಎಲ್ಲಿಗೆ ಬರುತ್ತಾ. 5ನೇ ಟ್ರಿಪ್ ಬಂದಿದೆ, ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಒಮ್ಮೊಮ್ಮೆ ಕಂಟೆಂಟು ಫ್ಲೋ ಆಗೋದಿಲ್ಲ. ಒಂದೇ ಡೈಲಾಗ್ನ 4-5 ಸಾರಿ ಹೇಳಬೇಕಾಗುತ್ತೆ, ಎನರ್ಜಿ ಡ್ರಾಪ್ ಆಗುತ್ತೆ. ಆದರೆ ಇದೇ ಡಿಫ್ರೆನ್ಸು. ಕ್ವಿಟ್ ಮಾಡೋರು ಇಲ್ಲೇ ಸ್ಟಾಪ್ ಮಾಡ್ತಾರೆ, ಆದರೆ ಸೀರಿಯಸ್ ಕ್ರಿಯೇಟರ್ಸು ಮುಂದುವರಿಸ್ತಾರೆ. ನಿಜ ಹೇಳ್ತೀನಿ, 9 ದಿನ ಕಂಟಿನ್ಯೂಯಸ್ ಆಗಿ ಅಪ್ಲೋಡ್ ಮಾಡೋದು ಈಸಿ ಅಲ್ಲ. ವ್ಯೂಸ್ ಬರಲ್ಲ, ಕಾನ್ಫಿಡೆನ್ಸು ಶೇಕ್ ಆಗುತ್ತೆ. ಸಕ್ಸಸ್ ಅಂದರೆ ಕೇವಲ ಮೋಟಿವೇಶನ್ ಅಲ್ಲ, ಸಕ್ಸಸ್ ಅಂದರೆ ಮೂಡ್ ಇಲ್ದಿದ್ರು ಕೆಲಸ ಮಾಡೋದು. ತಮ್ನೇಲ್ ವೀಕ್ ಇದ್ದರೆ ಕ್ಲಿಕ್ ಆಗಲ್ಲ, ಕ್ಲಿಕ್ ಇಲ್ಲ ಅಂದರೆ ವ್ಯೂಸ್ ಬರಲ್ಲ. ಸ್ಮಾಲ್ ಇಂಪ್ರೂವ್ಮೆಂಟ್ ದೊಡ್ಡ ಚೇಂಜ್ ಮಾಡುತ್ತದೆ. ಎವ್ರಿ ಡೇ 1% ಬೆಟರ್. ಇದು ಊಬರಲ್ಲಿ 119 ರೂಪೀಸ್ ಆಗಿದೆ. ಇದು ರ್ಯಾಪಿಡಲ್ಲಿ 915 ರೂಪೀಸ್ ಆಗಿದೆ. ಇವತ್ತಿನ ಅರ್ನಿಂಗ್ಸು 1034 ರೂಪೀಸ್ ಆಗಿದೆ.